ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸಿನಿಪಯಣ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನೋಡಿ, ಮನುಷ್ಯನ ಜೀವನವೇ ಹಾಗೆ ಅಲ್ವಾ? ಎಲ್ಲಿ ಯಾವಾಗ ಹೇಗೆ ಮನುಷ್ಯನ ಜೀವನ ಬದಲಾಗುತ್ತೆ, ಯಾವ ರೀತಿಯಲ್ಲಿ ಹೋಗುತ್ತೆ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇವತ್ತು ಕೆಳಮಟ್ಟದಲ್ಲಿರುವವರು ನಾಳೆ ಮೇಲೆ ಏರಿರ್ಬೋದು, ಹಾಗೆ ಮೇಲೆ ಏರಿ ಸುಖ ಅನುಭವಿಸೋರು ಕೆಳಮಟ್ಟಕ್ಕೆ ಬಂದಿರ್ಬೋದು. ಇದೊಂದು ರೀತಿಯ ಹಾವು ಏಣಿ ಆಟ. ಯಾಕೆಂದರೆ ಕೆಳಗೆ ಇರುವ ಮನುಷ್ಯ ಮೇಲೆ ಏರಿದಾಗ ಆ ಒಂದು ಸಕ್ಸಸ್ಸನ್ನು ಅರಗಿಸಿಕೊಳ್ಳೋದು ಕಷ್ಟ ಆದ್ರೂ ಮೇಲೆ ಇರುವ ಮನುಷ್ಯನು ಕೆಳಗಡೆ ಬಂದಾಗಿದೆ ಅಲ್ವಾ, ಆ ಒಂದು ಬದುಕು ನಮ್ಮ ನರಕಕ್ಕಿಂತಲೂ ಖಂಡಿತವಾಗಿ ಕಡೆಯಾಗಿರುತ್ತೆ. ಯಾಕಂದರೆ ಅದಕ್ಕೆ ಹೊಂದಿಕೊಂಡು ಬದುಕೋದು ಬಹಳ ಕಷ್ಟ ಆಗುತ್ತೆ. ಈಗ ಇಲ್ಲಿ ಹೇಳಬೇಕಂದ್ರೆ ಮೋನಾಲಿಸ್ ಅವರ ಕತೆ, ಒಂದು ಕುಂಭಮೇಳದಲ್ಲಿ ಅವರ ಒಂದು ಇಡೀ ವರ್ಗವೇ ಒಂದು ಮಾಲೆ ಮಾರಿ, ಮುತ್ತಿನ ಹಾರ, ಓಲೆ, ಹೀಗೆ ಹಲವಾರು ಈ ಥರ ಕರಕೌಶಲ್ಯ ವಸ್ತುಗಳನ್ನು ಮಾರಿ ಬದುಕು ಸಾಗಿಸ್ತಾ ಇದ್ದ ಒಂದು ದೊಡ್ಡ ಕುಟುಂಬ ವರ್ಗವೇ ಇದೆ ಅದು ಆ ಭಾಗದಲ್ಲಿ. ಇವರೆಲ್ಲ ಬಂದು ಕುಂಭಮೇಳದಲ್ಲಿ ವ್ಯಾಪಾರಕ್ಕೆ ಮತ್ತು ಹೊಟ್ಟೆ ತುಂಬಿಸ್ಲಿಕ್ಕಂತೆ ಬಂದ ಜನಗಳು. ಅಂದರೆ ಅಲ್ಲಿಯ ಜನಗಳೊಂದು ಎಲ್ಲರೂ ಕೂಡ ಒಂದು ಪ್ರತ್ಯೇಕವಾದ ಸೌಂದರ್ಯ ಇತ್ತು. ಅವರ ಕಣ್ಣುಗಳೊಂದು ವಿಶೇಷವಾಗಿತ್ತು. ಅವರ ಕಣ್ಣುಗಳು ಸ್ವಲ್ಪ ಬೆಕ್ಕಿನ ಕಣ್ಣುಗಳು, ಹಾಗೆ ನೋಡಲಿಕ್ಕೆ ಲಕ್ಷಣವಾಗಿದ್ದರು, ತುಂಬಾ ಲಕ್ಷಣವಾಗಿದ್ದರು. ಆದರೆ ಇದಕ್ಕಿಂತ ಸೌಂದರ್ಯವತಿಯರು ಬೇರೆ ಯಾರು ಇಲ್ಲ ಅಂದರೆ ಖಂಡಿತ ತಪ್ಪು. ಮತ್ತು ಇಷ್ಟೊಂದು ವೈರಲ್ ಆಗುವಷ್ಟು ಮಟ್ಟಿಗೆ ಅವಳಿಗೆ ಸೌಂದರ್ಯ ಇತ್ತ ಅನ್ನೋದು ಅದು ಕೂಡ ನಾನು ಒಪ್ಪೋದಿಲ್ಲ. ಒಟ್ಟಲ್ಲಿ ಒಬ್ಬ ಯಾರೋ ಪುಣ್ಯಾತ್ಮನ ಮೊಬೈಲ್ ಕ್ಯಾಮರಾಕ್ಕೆ ಸೆರೆ ಆದರೂ ಸೋಷಿಯಲ್ ಮೀಡ್ಯಾದಲ್ಲಿ ಅದು ಅಪ್ಲೋಡ್ ಆಯಿತು, ರಾತ್ರೋರಾತ್ರಿ ವೈರಲ್ ಆಯಿತು, ಪ್ರಪಂಚದಾದ್ಯಂತ ಅಂತಲೇ ಹೇಳ್ಬೋದು ನನಗೆ ಗೊತ್ತಿರೋ ಮಟ್ಟಿಗೆ. ನಮ್ಮ ಮೋನಾಲಿಸಾ ಅವರು ಪ್ರಖ್ಯಾತರಾದರು, ವೈರಲ್ ಆದರು. ಎಲ್ರಿಗೂ ಮೋನಾಲಿಸಾ ಅಂದರೆ ಒಂದು ಮುಖದ ಪರಿಚಯ ಆಯಿತು. ಆದರೆ ಈ ಬಡತನದ ಹುಡುಗಿಗೆ ಎಲ್ಲರೂ ಸಪೋರ್ಟ್ ಮಾಡಿದರು. ಇಡೀ ದೇಶ ವಿದೇಶಗಳಲ್ಲೆಲ್ಲರೂ ಸಪೋರ್ಟ್ ಮಾಡಿದರು. ಕೆಲವರು ಅವರನ್ನು ನೋಡಲಿಕ್ಕೆ ಕಾತರದಿಂದ ಕಾಯ್ತಾಯಿದ್ರು. ನಂತರದಲ್ಲಿ ಕೆಲವರು ಕುಂಭಮೇಳಕ್ಕೆ ಮೋನಾಲಿಸಾ ಅವರನ್ನೇ ನೋಡಲಿಕ್ಕೆ ಹೋದವರಿದ್ದಾರೆ. ಆದರೆ ಹುಡುಗಿ ಮಾತ್ರ ಬಹಳ ತೀರಾ ಚಿಕ್ಕ ಪ್ರಾಯದ ಹುಡುಗಿ. ಈ ಸಕ್ಸಸ್ಸನ್ನು ಅವರಿಗೆ ಸಹಿಸಲಿಕ್ಕೆ ಸಾಧ್ಯ ಆಯಿತೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ಅಲ್ಲಿ ವ್ಯಾಪಾರ ಎಲ್ಲ ನಿಲ್ಲಿಸಿ ಕೊನೆಗೆ ಅವರು ಅವರ ಒಂದು ರಕ್ಷಣೆಗಾಗಿ ವಾಪಸ್ಸೆಲ್ಲ ಅಲ್ಲಿಯ ಮಾರಾಟವನ್ನೆಲ್ಲ ರದ್ದುಗೊಳಿಸಿ ಅವರವರ ಊರಿಗೆಲ್ಲ ಸೇರ್ತಾರೆ. ಅಲ್ಲಿ ಇನ್ನೇನೇನೋ ಅನಾಹುತ ಆಗುತ್ತೆ. ಅದು ಒಂದು ಟೈಮ್ ಚೇಂಜ್ ಅಂತ ಹೇಳ್ತೀವಲ್ವ ನಾವು, ಅದೇ ಆಗಿರೋದು ಅವರ ಬಾಳಲ್ಲಿ. ಯಾಕಂದರೆ ಇದಕ್ಕಿಂತ ಸೌಂದರ್ಯವತಿಯರು ಎಷ್ಟೋ ಜನ ಇದ್ದಾರೆ. ಇದಕ್ಕಿಂತ ಚೆನ್ನಾಗಿರೋ ಫೋಟೋಜೆನಿಕ್ ಹುಡುಗಿಯರು ಕೂಡ ಹಲವಾರು ಜನ ಇದ್ದಾರೆ. ಆದರೆ ಇವರೆಲ್ಲ ಈ ಥರ ಮಟ್ಟಕ್ಕೆ ಏರಿದ ಎಲ್ರಿಗೂ ಕೂಡ ಸಂತೋಷ. ಆದರೆ ಇವರಿಗೆ ಒಂದು 16-17 ವಯಸ್ಸಿನ ಮಧ್ಯೆ ಆದ್ರೂ ಬಹಳ ಮೆಚ್ಯೂರಿಟಿ ಹುಡುಗಿ ಥರನೇ ಅನ್ನಿಸ್ತಾ ಇತ್ತು ನಮಗೆಲ್ರಿಗೂ. ಆವತ್ತು ಯಾರು ಇವರನ್ನು ಎತ್ತಿ ಮೇಲಕ್ಕೆ ಏರಿಸಿದ್ರೋ ಇವತ್ತೆಲ್ಲರೂ ಸೇರಿ ಅವರನ್ನಷ್ಟು ಕೆಳಗಡೆ ಇಳಿಸಿದ್ದಾರೆ, ಅವರನ್ನು ಹೀನಾಯವಾಗಿ ಹಂಗಿಸ್ತಾ ಇದ್ದಾರೆ. ಆ ವೈರಲ್ ಆದ ಹುಡುಗ ಎಲ್ಲೋ ತುಸು ಸಮಾಧಾನದಲ್ಲಿ ಇದ್ದಿರ್ಬೋದು. ಮೊದಲು ನನ್ನಿಂದಾಗಿ ಒಂದು ಹುಡುಗಿಗೆ ಒಂದು ಒಳ್ಳೆ ಜೀವನ ಸಿಕ್ತು, ಆ ಕುಟುಂಬ ಇಡೀ ಒಂದು ಒಳ್ಳೆ ಉತ್ತುಂಗ ಸ್ಥಾನಕ್ಕೆ ಏರ್ತಾ ಇದ್ದಾರೆ ಅಂತ ಹುಡುಗ ಎಲ್ಲ ಒಳ್ಳೆ ಹುಡುಗನಾಗಿರ್ಬೋದು. ಫೋಟೋ ಕ್ಲಿಕ್ ಮಾಡಿದ ಹುಡುಗ, ಅವನು ಸಮಾಧಾನ ಇರ್ಬೋದು, ನಾನೇನೋ ನನ್ನ ಜೀವನದಲ್ಲಿ ಒಂದು ಸಾಧನೆ ಮಾಡಿದ್ದೇನೆ ಅಂತ. ಆದರೆ ಈಗ ಅದೇ ಹುಡುಗ ಖಂಡಿತವಾಗಿ ಕೊರಗ್ತಾ ಇರ್ಬೋದು, ನಾನು ಯಾಕೆ ಇಂಥ ಕೆಲಸ ಮಾಡಿದೆ, ನನ್ನಿಂದಾಗಿ ಆ ಒಂದು ಕುಟುಂಬಕ್ಕೆ ಎಷ್ಟು ನೋವಾಯಿತು ಇವಾಗ. ಯಾಕಂದರೆ ಮೋನಾಲಿಸಾ ಇವತ್ತು ಈ ಕೆಲಸ ಮಾಡಲಿಕ್ಕೆ ಕಾರಣವೇ ಆ ಫೋಟೋ ವೈರಲ್ ಆಗಿದ್ದು. ನಾನೇನು ತಪ್ಪು ಮಾಡಿದೆ ಅಂತ ಮೊದಲು ಎಲ್ರಿಗಿಂತ ಜಾಸ್ತಿ ಕೊರಗೋದು ಆ ಫೋಟೋ ಕ್ಲಿಕ್ ಮಾಡಿದ ಹುಡುಗ. ಆದರೆ ಮೋನಾಲಿಸಾ ಮದುವೆ ಆಗಿದ್ದು ತಪ್ಪು ಅಂತ ಹೇಳಲ್ಲ. ಈ ಹಿಂದೆ ಎಷ್ಟೋ ಜನ ಅನ್ಯ ಜಾತಿ, ಅನ್ಯ ಧರ್ಮ ಎಲ್ಲ ಇದರಲ್ಲೂ ಮದುವೆ ಆಗಿದ್ದಾರೆ. ಇದು ಇವತ್ತಿನ ಕಥೆ ಅಲ್ಲ, ಅನಾದಿ ಕಾಲದಿಂದ ನಮ್ಮ ಇಂದಿರಾ ಗಾಂಧಿನ ಕಾಲದಿಂದಲೇ ಬಂದಿದೆ ಅಲ್ವಾ. ಆದರೆ ನಾನು ಇಲ್ಲಿ ಹೇಳೋದೇನೆಂದರೆ, ಹುಡುಗಿಯು ಕೂಡ 18 ವಯಸ್ಸಲ್ಲಿ ಮದುವೆ ಆಗಿದೆ ಅಂದರೆ 16 ವಯಸ್ಸಿಗೆ ಮದುವೆ ಆದವರಿದ್ದಾರೆ. ನಮ್ಮ ಅತ್ತೆ ಎಲ್ಲ 14 ವಯಸ್ಸಿಗೆ ಮದುವೆ ಆಗಿದ್ದಾರೆ. ಅದೂ ದೊಡ್ಡ ತಪ್ಪಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಎಲ್ಲಿ ಇವಳು ತನ್ನ ತಂದೆ ತಾಯಿಯನ್ನು ಕಡೆಗಣಿಸಲಿಕ್ಕೆ ಶುರುವಾದಲೋ ಆ ತಪ್ಪನ್ನು ಮಾತ್ರ ನಾನಿವತ್ತು ಎತ್ತಿ ಹಿಡಿತಾ ಇದ್ದೀನಿ. ಕೆಲವರು ಅನ್ಯ ಧರ್ಮದವನನ್ನು ಮದುವೆ ಆಗಿದ್ದಾರೆ ಅಂತ ಇವರನ್ನು ತುಂಬ ಹೀನಾಯವಾಗಿ ಟ್ರೋಲ್ ಮಾಡಿದರು. ಆದರೆ ಅನ್ಯ ಧರ್ಮ ಆಗಲಿ, ಅನ್ಯ ಜಾತಿ ಆಗಲಿ, ಎಲ್ಲದರಲ್ಲೂ ಕೆಟ್ಟವರು ಒಳ್ಳೆಯವರು ಇದ್ದೇ ಇರ್ತಾರಲ್ವ. ನಮ್ಮ ಹಿಂದೂಗಳಲ್ಲಿ ಇಲ್ವಾ ಕೆಟ್ಟವರು ಒಳ್ಳೆಯವರು? ಹಾಗೆ ಮುಸ್ಲಿಮಲ್ಲಿ ಸಿಖ್, ಬೌದ್ಧ
ಹಾಗೆ ಕ್ರಿಶ್ಚಿಯನ್ ಎಲ್ಲ ಮನುಷ್ಯರಂದಮೇಲೆ ಎಲ್ಲ ಕಡೆ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ. ಅಂದರೆ ಆ ಹುಡುಗ ನೋಡಿದ್ದು ನನಗೆ ಸಭ್ಯ ಹುಡುಗನಂತಲೇ ಕಾಣ್ತಾ ಇತ್ತು. ಆದರೆ ಯಾವಾಗ ಇವಳ ಫೋಟೋವನ್ನೆಲ್ಲ ಬೆಂಕಿಗೆ ಕೊಡಲಿಕ್ಕೆ ಶುರು ಮಾಡಿದರು, ಮತ್ತು ಅವರನ್ನು ಹೀನಾಯವಾಗಿ ಟ್ರೋಲ್ ಮಾಡಲಿಕ್ಕೆ ಶುರು ಮಾಡಿದರು, ಆಗ ಇವಳು ತನ್ನ ಮೇಲೆ ಒಂದು ಯಾವ ಅಪವಾದ ಬರಬಾರ್ದು ಅಂತ ತನ್ನ ಎಲ್ಲ ಅಪವಾದವನ್ನು ಎತ್ತ ತಂದೆ ತಾಯಿ ಮೇಲೆ ಹಾಕ್ತಾರೆ. ಆ ಕಾರಣದಿಂದಾಗಿ ಯಾವತ್ತೂ ಮೋನಾಲಿಸವರನ್ನು ಶಿವ ಖಂಡಿತವಾಗಿ ಮೆಚ್ಚೋದಿಲ್ಲ. ಯಾಕೆಂದರೆ ಅವಳು ಮನೆಯಿಂದ ಹೊರಟಿದ್ದು, ಅವಳಿಗೆ 6 ತಿಂಗಳ ಲವ್. ಮನೆಯಿಂದ ಹೊರಟಿದ್ದು ಅವರು ಒಂದು ಶೂಟಿಂಗ್ ಇದೆ ಅಂತ ಆ ಮುಗ್ಧ ತಂದೆಯನ್ನು ಕರ್ಕೊಂಡು ಹೋಗಿ ಕೊಚ್ಚಿಗೆ ಹೋಗಿ, ಕೊಚ್ಚಿನೋ ತಿರುವನಂತಪುರನೋ ಎಲ್ಲೋ ಹೋಗಿ, ಅದೆರಡೂ ಹುಬ್ಬಳ್ಳಿ ಧಾರವಾಡ ಇದ್ದಾಗೆ ಅಲ್ಲಿಗೆ ಹೋಗಿ ಅವಳು ನೇರ ಅಪ್ಪನ ಒಂದು ಕಡೆ ಕೂರಿಸಿ ಅವರು ಪೊಲೀಸ್ ಸ್ಟೇಷನಿಗೆ ಹೋಗಿ ಅಲ್ಲಿ ಒಂದು ದೇವಸ್ಥಾನದಲ್ಲಿ ಅರ್ಚಕರ ಮುಂದೆ ಮತ್ತು ಕೆಲವು ರಾಜಕೀಯ ವ್ಯಕ್ತಿಗಳ ಮುಂದೆ ಅವಳು ಮದುವೆ ಆಗ್ತಾಳೆ. ಅಂದರೆ ಯಾಕೆಂದರೆ ಇಲ್ಲಿ ಅವಳು ತಂದೆ ಹತ್ರ ಹೇಳಿ ಹೋಗಿದ್ದಿದ್ರೂ ಪರವಾಗಿರಲಿಲ್ಲ, ಅಥವಾ ಓಡಿ ಹೋಗಿದ್ರೂ ಪರವಾಗಿರಲಿಲ್ಲ. ತಂದೆಯನ್ನು ಶೂಟಿಂಗ್ ಅಂತ ಕರ್ಕೊಂಡು ಹೋಗಿ ಸುಳ್ಳು ಹೇಳಿ ಯಾವುದೋ ಒಂದು ಕಡೆ ಕೂರಿಸಿ ಅವರಿಗೆ ವಾಪಸ್ ಅಲ್ಲಿಗೆ ಬರಲಿಕ್ಕೆ ಹಣ ಇಲ್ಲದೆ ಅವರ ಮುಖಕ್ಕೆ ಮಸಿ ಬಳಿದಿದ್ದು ಒಂದನೇ ತಪ್ಪಾದರೆ, ಇನ್ನು ಆ ತಾಯಿಯ ಬಗ್ಗೆ ಅವಳು ಏನೆಲ್ಲ ಹೇಳ್ತಾಳೆ ಅಂದರೆ, ಇವಾಗ ತನ್ನ ಹೆಸರು ಸರಿ ಇರಬೇಕು, ತನ್ನ ತಂದೆ ತಾಯಿಯವರು ಕೆಟ್ಟವರಾಗಬೇಕು, ನಾನು ಮಾಡಿದ್ದು ಯಾವುದು ತಪ್ಪೇ ಇಲ್ಲ, ನನ್ನ ಅಮ್ಮ ಕುಡಿತಾಯಿದ್ರು, ನನ್ನ ಅಪ್ಪನಿಗೆ ಬೇರೊಂದು ಹುಡುಗಿ ಜೊತೆ ಸಂಬಂಧ ಇತ್ತು, ಹೀಗೆ ತುಂಬ ಹೆತ್ತ ತಾಯಿ ತಂದೆಯ ಮೇಲೆ ಅವಳು ಅಪವಾದ ಹೇಳ್ತಾ ಇದ್ದಾಳೆ. ಅದಕ್ಕಾಗಿ ಬಹಳ ಬೇಸರ ಅನ್ನಿಸ್ತು ನನಗೆ. ಇದುವರೆಗೆ ನಾನು ಮೋನಾಲಿಸ ಅವ್ರನ್ನ ಖಂಡಿತವಾಗಿ ನಾನು ಬೈದಿಲ್ಲ. ಯಾಕಂದರೆ ಅವಳ ಜೀವನದಲ್ಲಿ ಏನು ನಡೆದಿತ್ತೋ ಒಂದು ಬಾಳು ಸಿಕ್ಕಿತ್ತಲ್ವ, ಅವಳಿಗೆ ಸಾಧ್ಯವಾದಷ್ಟು ಅವನ ಜೊತೆ ಬದುಕಲಿಕ್ಕೆ ನೋಡ್ತಾನೆ. ಆದರೆ ಅವನು ಯಾವತ್ತೂ ಅದು ಲವ್ ಜಿಹಾದ್ ಅಲ್ಲ ಅಂತಲೇ ನಾನು ವಾದ ಮಾಡ್ತಾನೆ ಬಂದಿದ್ದೀನಿ. ಯಾವಾಗ ಒಂದು ಮೀಡಿಯಾಗಳ ಮುಂದೆ ಇಷ್ಟೊಂದು ವೈರಲ್ ಆದ ಹುಡುಗಿ ಮೀಡಿಯಾಗಳ ಮುಂದೆ ಮಾತಾಡಿದಾಗ ಅದೆಲ್ಲವೂ ಕೂಡ ವೈರಲ್ ಆಗುತ್ತೆ. ಶ್ರೀಕೃಷ್ಣರಾಧ ಬಗ್ಗೆ ಏನು ತಿಳುವಳಿಕೆ ಇಲ್ಲದೆ ಏನು ಹೇಳಿದ್ಲು ಅಂತ ಬಿಟ್ಟು ಬಿಡೋಣ. ತನ್ನ ಹೆತ್ತ ತಾಯಿಯ ಮುಂದೆ ಹೆತ್ತ ತಾಯಿಯನ್ನು ಕುಡುಕತಿ, ಆಮೇಲೆ ತಂದೆಯನ್ನು ಬೇರೊಬ್ಬಳ ಜೊತೆ ಸಂಬಂಧ ಇದ್ದಿರ್ಬೋದು, ಅದೆರಡು ನಿಜ ಆಗಿರ್ಬೋದು. ಅದನ್ನು ಹೊರಗಿನ ಪ್ರಪಂಚಕ್ಕೆ ಇವಳು ತಿಳಿಸ್ಬೇಕಾಗಿದ್ದು ಇಲ್ಲವೇ ಇಲ್ಲ. ಅದು ಆ ಥರ ಮಾಡಬಾರ್ದಿತ್ತು. ಯಾಕಂದರೆ ಇವಳಿತ್ತು ವೈರಲ್ ಆಗಲಿಕ್ಕೂ ಅಥವಾ ಇವಳಿಗೆ ಒಂದಷ್ಟು ಸೌಂದರ್ಯ ಸಿಗಬೇಕಂದ್ರೂ ಯಾರು ಕಾರಣ? ಅದೇ ಹೆತ್ತ ತಂದೆ ತಾಯಿನೇ ಕಾರಣ ಅಲ್ವ. ಮಗಳ ಒಂದು ಬೆಳವಣಿಗೆಗೆ ಆ ತಂದೆ ತಾಯಿಯವರು ಎಷ್ಟು ಖುಷಿಪಟ್ಟರು. ಇವತ್ತು ಒಂದು ಮೈಕಾದ ಮುಂದೆ ಅವಳು ತನ್ನ ತಾಯಿಯನ್ನು, ತಂದೆಯನ್ನು, ಕುಟುಂಬವನ್ನು ಎಲ್ಲರನ್ನು ಹೀಯಾಳಿಸ್ತಾ ಇದ್ದಾರೆ. ಯಾಕೆಂದರೆ ನಾನು ಬಹಳ ಕಷ್ಟಪಟ್ಟಿದ್ದೀನಿ. ಯಾರು ಕಷ್ಟಪಟ್ಟಿಲ್ಲ? ನಾವು ಕಷ್ಟಪಟ್ಟಿಲ್ಲ. ಪ್ರತಿಯೊಂದು ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಜೀವನದಲ್ಲಿ ಖಂಡಿತವಾಗಿ ಕಷ್ಟಪಟ್ಟೇ ಪಡ್ತಾರೆ. ಕಷ್ಟಪಡದೆ ಯಾರು ಮುಂದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ದೊಡ್ಡ ಇವತ್ತಿನ ಉದ್ಯಮಿಗಳೆಲ್ಲ ಒಂದು ರೀತಿಯಲ್ಲಿ ಕಷ್ಟಪಟ್ಟ ವ್ಯಕ್ತಿಗಳು, ಸಿನಿಮಾ ನಟರು, ನಟಿಯರಾಗಿ, ರಾಜಕೀಯ ವ್ಯಕ್ತಿಗಳಾಗಿ ಎಲ್ಲೋ ಲಕ್ಷಕ್ಕೆ ಒಬ್ಬರು ಹುಟ್ಟುವಾಗಲೇ ಚಿನ್ನದ ಸ್ಪೂನ್ನೊಂದಿಗೆ ಹುಟ್ಟುತ್ತಾರೆ. ಆದರೆ ಹೆಚ್ಚಿನವರು ಕಷ್ಟಪಟ್ಟು ಮೇಲೆ ಬಂದವರು. ಇವಳ ಹೆಸರು ಉಳಿಸ್ಲಿಕ್ಕಾಗಿ ಆ ಹೆತ್ತ ತಾಯಿ ತಂದೆಯ ಹೆಸರನ್ನು ಇವಳು ಕಡೆಗಣಿಸಿದ್ದು ನನಗೆ ಒಂದು ಬಹಳ ಬೇಸರ ಅನಿಸಿತು. ನಾನು ಯಾವತ್ತೂ ಇವಳು ಅನ್ಯ ಧರ್ಮದವರನ್ನು ಮದುವೆ ಆದಾಗಲೂ ಅಥವಾ 18 ವರ್ಷದ ಹುಡುಗಿ ಮದುವೆ ಆಗಿದ್ದಾಳು ಅಂತ ನಾನು ಇವಳನ್ನು ಏನು ಕೂಡ ತಿಳ್ಕೊಂಡಿಲ್ಲ. ಇವಳಿಗೆ ಇಷ್ಟವಾದ ನಮ್ಮ ದೇಶದಲ್ಲಿ ಸ್ವತಂತ್ರ ಸಿಕ್ಕಿದ ದೇಶ ಅಲ್ವ. ನಮ್ಮ ದೇಶದಲ್ಲಿ ಒಬ್ಬ ಗಂಡನನ್ನು ಅಥವಾ ಹೆಂಡತಿಯನ್ನು ಆಯ್ಕೆ ಮಾಡುವಂಥ ಹಕ್ಕು ನಮಗೆಲ್ಲರಿಗೂ ಕೂಡ ಕೊಟ್ಟಿದೆ. ನಂತರದಲ್ಲಿ ಏನಾಗುತ್ತೋ ಅದು ಆಮೇಲೆ ವಿಷಯ. ಒಟ್ಟಲ್ಲಿ ನಮಗೆ 18ರ ನಂತರ ಅದನ್ನು ಆಯ್ಕೆ ಮಾಡುವಂಥ ಒಂದು ಸ್ವತಂತ್ರ ಕೂಡ ಇದೆ. ಆದರೆ ಇವಳ ಮುಖಕ್ಕೆ ಎಲ್ಲರೂ ಸೇರಿ ಮಸಿ ಬಳಿತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಹೆತ್ತ ತಂದೆ ತಾಯಿಗೆ ಮಸಿ ಬಳಿದು ಬಿಟ್ಟಿರೋದೊಂದು ಬಹಳ ಒಂದು ನೋವಿನ ವಿಚಾರ. ಅಂದರೆ ಅವರ ಇಡೀ ಕುಟುಂಬಕ್ಕೆ ಇವರು ಅನ್ಯ ಧರ್ಮದವರನ್ನು ಮದುವೆ ಆದ ಒಂದು ದುಃಖ ಇದೆ. ಅವರು ಯಾವತ್ತೂ ಇವಳನ್ನು ಮತ್ತೆ ಸೇರಿಸೋದಿಲ್ಲ ಅಂತ ಅದು ಕೂಡ ಗೊತ್ತಿದೆ. ಯಾಕಂದರೆ ಒಂದೊಂದು ಹಳ್ಳಿಗಳಲ್ಲೂ ಒಂದೊಂದು ಜಾತಿಯಲ್ಲೂ ನೋಡಿ, ಬೇರೆ ಧರ್ಮದವ್ರನ್ನು ಬೇರೆ ಜಾತಿಯನ್ನು ಮಾಡಿದಾಗ ಎಷ್ಟೋ ಕೊಲೆಗಳು ಕೂಡ ನಡೆದಿದೆ. ಎಷ್ಟೋ ಮಕ್ಕಳನ್ನು ಹಾಗೆ ಬಿಟ್ಟಿದ್ದಾರೆ ಇನ್ನು ವಾಪಸ್ ಬರಬಾರ್ದು ಅಂತ. ಅದೇ ಕೆಲವು ಕುಟುಂಬಕ್ಕೋ ಅಥವಾ ಅವರ ಒಂದು ಜಾತಿ ಪದ್ಧತಿಗೋ ಸಿಕ್ಕಿರುವಂತಹ ಒಂದು ದೊಡ್ಡ ಅವಕಾಶ ಅದು. ಏನು ಹೇಳೋದು, ನಮ್ಮ ಜಾತಿಯನ್ನು ಉಳಿಸೋದು, ಧರ್ಮವನ್ನು ಉಳಿಸೋದು, ಹಳೆಯ ಕಟ್ಟುಪಾಡುಗಳೊಂದಿಗೆ ಬದುಕೋದು, ಇದೆಲ್ಲ ಕೆಲವರಿಗೆ ಒಂದು
ದೇವರು ಕೊಟ್ಟಂಥ ಕೊಡುಗೆ ಇರ್ಬೋದು. ಆದರೆ ಇವರ ಅಮ್ಮ ಇವರು ಬಂದ ಮೇಲೆ ಬಹಳಷ್ಟು ನೋವಲ್ಲಿದ್ದರು. ಅದು ಎಲ್ಲವೂ ಸರಿ, ಆದರೆ ಎರಡೂ ಕಡೆಯಿಂದಲೂ ಕೂಡ ನನಗೆ ಅಮ್ಮನಿಗೆ ಇವತ್ತು ಏನು ನೋವು ಪಡ್ತಾ ಇದ್ದಾರೆ ಅದು ಕೂಡ ಸರಿಯಾದ್ದೇ. ಆದರೆ ಮಗಳು ಇವತ್ತು ಇಷ್ಟಪಟ್ಟವನ ಜೊತೆ ಮದುವೆ ಆಗಿದೆ ಅಂದರೆ ಅದು ಕೂಡ ಸರಿಯಾದ್ದೆ ಅಂತ ನನ್ನ ಭಾವನೆ. ಆದರೆ ಎಲ್ಲಿ ಇವಳು ಮೈಕದ ಮುಂದೆ ನಿಂತು ನನ್ನ ತಂದೆ ತಾಯಿನ ಹೀಯಾಳಿಸಿದ್ಲು ನೋಡಿ, ನಾನು ಸುಖನೇ ಪಟ್ಟಿಲ್ಲ. ನನ್ನ ಅಮ್ಮ ಹಾಗಾದರೂ ಇದ್ದರು, ಅಪ್ಪ ಹೀಗೆ ಇದ್ದರು, ನಾವು 3 ಮಕ್ಕಳು ಈ ರೀತಿಯ ಕಷ್ಟಪಟ್ಟಿದ್ದೀವಿ, ಏನು ರಾಧೆ ಕೃಷ್ಣನನ್ನು ಮದುವೆ ಆಗಲಿಲ್ವಾ, ಇದೆಲ್ಲ ಇವಳದು ಅತಿರೇಕದ ಮಾತುಗಳು ಅಂತ ಅನ್ನಿಸ್ತು. ಹಾಗಾಗಿ ಇವಳು ಜೀವನದಲ್ಲಿ ಇಷ್ಟೆಲ್ಲ ತಂದೆ ತಾಯಿಗೆ ನೋವು ಕೊಟ್ಟವಳು ಮತ್ತೆ ನೆಮ್ಮದಿಯಾಗಿ ಇರ್ತಾಳಂತ ಗೊತ್ತಿಲ್ಲ. ಇವಳು ಹೋದ್ಮೇಲೆ ಅವರು ಬೇಸರಪಟ್ಟರು, ದುಃಖಪಟ್ಟರು, ಹತ್ತರು. ಸಾಮಾನ್ಯವಾಗಿ ಅದು ಇದ್ದಿದ್ದಲ್ವ, ಮತ್ತು ನಂತರದಲ್ಲಿ ಎಲ್ಲವೂ ಸರಿಯಾಗುತ್ತೆ. ಆದರೆ ಅಲ್ಲಿಂದ ಅವಳು ಅದನ್ನೆಲ್ಲ ಬಿಟ್ಟು ತನ್ನ ಹೆಸರನ್ನು ಉಳಿಸ್ಲಿಕ್ಕೋಸ್ಕರ ಎಷ್ಟು ತಂದೆ ತಾಯಿಗೆ ಅವಮಾನ ಮಾಡಿದ್ಲಲ್ವ. ಇವಳ ಮನಸ್ಸಲ್ಲಿ ಏನಾಗಿದೆ ಗೊತ್ತಾ, ವೈರಲ್ ಆದ ತಕ್ಷಣ ಒಂದನೇದು ಚಿಕ್ಕ ವಯಸ್ಸು, ಅಂದರೆ ಈ ಪ್ರಪಂಚದಲ್ಲಿ ನನ್ನಂತಹ ಸುಂದರಿ ಇಲ್ಲ ಅಂತ. ಈ ಹಿಂದೆ ಒಂದು ಸಲ ಮಾತಾಡುವಾಗ ಐಶ್ವರ್ಯಗೆ ಅವಳನ್ನು ಹೋಲಿಸಿದ್ಲು. ಇದೆಲ್ಲ ಇರಲಿ, ಹುಡುಗ ಬುದ್ಧಿ ಅಂತ ಹೇಳೋಣ. ಆದರೆ ಇವಾಗ ಅವಳು ಮಾತಾಡಿದ್ದು ಮೆಚ್ಯೂರಿಟಿ ಇಲ್ಲದೆ ಮಾತಾಡಿದಲ್ಲ. ಅವಳು ಬೇಕಂತಲೇ ತಂದೆ ತಾಯಿಯರ ಮುಖಕ್ಕೆ ಮಸಿ ಬಳೆದ್ಲು. ಇಡೀ ಪ್ರಪಂಚನೇ ಗೊತ್ತಾಯಿತು ಮೋನಾಲಿಸನ ಅಮ್ಮ ಕುಡಿತಾ ಇದ್ದಾರೆ, ಮೋನಾಲಿಸನ ತಂದೆ ಬೇರೆ ಸ್ತ್ರೀಯೊಂದಿಗೆ ಸಂಪರ್ಕ ಇದೆ ಅಂತ ಇಡೀ ಪ್ರಪಂಚನೇ, ಇವರಿಗೆ ಅಷ್ಟೇ ಗೊತ್ತಿರುವಂಥ ವಿಷಯ ಇಡೀ ಪ್ರಪಂಚಕ್ಕೆ ಇವಳು ತಿಳಿಸಿಬಿಟ್ಲು. ಹಾಗಾಗಿ ನೋಡಿ, ಆ ಕ್ಷಣದ ಒಂದು ಪ್ರೀತಿ ಸಿಕ್ಕಿದೆ ಅಂತ, ಮತ್ತು ನಮ್ಮನ್ನಿಷ್ಟು ವರ್ಷ ಬೆಳೆಸಿರುವ ತಂದೆ ತಾಯಿಯನ್ನು ಈ ರೀತಿ ಅವಮಾನ ಮಾಡಬಾರ್ದಾಗಿತ್ತು. ಈಗ ಮೋನಾಲಿಸ ಅಲ್ಲಿಂದ ಬಿಟ್ಟು ಬಂದಿದ್ದು, ಮದುವೆ ಆಗಿದ್ದು ಹೊಸತೇನಲ್ಲ, ಇದು ನಮ್ಮ ಪರಂಪರೆಯಿಂದ ಬಂದಿದೆ. ಹಲವಾರು ದೊಡ್ಡ ದೊಡ್ಡ ದಿಗ್ಗಜರೇ ಈ ರೀತಿಯ ಮದುವೆ ಆಗಿದ್ದಾರೆ. ಆದರೆ ಇದನ್ನು ನಾನು ದೊಡ್ಡ ಪ್ರಶ್ನೆಯಾಗಿ ನಾನು ಹೇಳೋದಿಲ್ಲ. ಆದರೆ ನನಗೆ ಯಾವಾಗ ತಂದೆ ತಾಯಿಯನ್ನು ಈ ರೀತಿಯಲ್ಲಿ ಅವಮಾನ ಮಾಡಿದಾಗಲೇ ನನಗೆ ಮೋನಾಲಿಸ ಮೇಲಿರುವ ಗೌರವ, ಪ್ರೀತಿ ಹೊರಟೋಯ್ತು. ಎಲ್ಲಿದ್ದರೂ ಚೆನ್ನಾಗಿರಲಿ ಅಂತ ನಾನು ಆಶೀರ್ವಾದ ಮಾಡ್ತಾಯಿದ್ದೆ. ಆದರೆ ಇವಳಿಲ್ಲ, ತುಂಬ ವಾಪಸ್ ತಂದೆ ತಾಯಿಯ ಕಾಲು ಹಿಡಿಯುವಂತಹ ಒಂದು ದಿನಗಳು ಇವಳಿಗೆ ಹತ್ತಿರ ಬರ್ಬೋದು. ಅಥವಾ ಮತ್ತು ಚಿತ್ರರಂಗದಲ್ಲಿ ಇವರಿಗೆ ಯಾರೋ ಅವಕಾಶ ಕೊಟ್ಟರು, ಅವರ ಬಗ್ಗೆನೇ ನನ್ನನ್ನು ಅಲ್ಲೇ ಟಚ್ ಮಾಡಿದರು, ಇಲ್ಲೇ ಟಚ್ ಮಾಡಿದರು. ಟಚ್ ಮಾಡುವಾಗ ಇವಳು ಒಂದೇ ಒಂದು ಮಾತಾಡಿಲ್ಲಲ್ಲ, ಅದು ಯಾಕೆ ಅಂತ ನಮಗೆ ಗೊತ್ತಾಗಬೇಕಾಗಿತ್ತು. ಅವರ ಬಗ್ಗೆನೂ ಕೆಟ್ಟದಾಗಿ ಹೇಳಿದರು. ಯಾಕಂದ್ರೆ ನಾನು ಇವರ ಜೊತೆ, ಈ ಅನ್ಯ ಧರ್ಮದವನ ಜೊತೆ ಓಡಿ ಬರಲಿಕ್ಕೆ ಕಾರಣ, ಈ ನನಗೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟವರು, ನನಗೆ ಜನ್ಮ ಕೊಟ್ಟವರು, ಇಷ್ಟನ್ನೇ ಅವಳಿಗೆ ಈ ಜಗತ್ತಿಗೆ ತೋರಿಸಬೇಕಾಗಿತ್ತು. ಹಾಗಾಗಿ ಬೇರೆಯವರ ಮುಖಕ್ಕೆ ಮಸಿ ಬಳಿದು ತನ್ನ ಮುಖಕ್ಕೆ ಏನು ಹೇಳೋದು, ಅದಕ್ಕೆ ಮಾತುಗಳಿಲ್ಲ. ಒಟ್ಟಲ್ಲಿ ನೋಡಬೇಕು, ಕಾದು ನೋಡಬೇಕು ಇನ್ನು ಮುಂದಿನ ಕತೆ ಏನು, ಇವರಿಗೆ ಎಷ್ಟು ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ, ಎಷ್ಟು ಇವರು ಹಣ ಮಾಡ್ತಾರೆ, ಮತ್ತು ಮುಂದಿನ ಜೀವನ ಇರುತ್ತೆ, ತಂದೆ ತಾಯಿ ಮತ್ತೆ ಸೇರಿಸ್ತಾರೋ ಅಥವಾ ಗಂಡ ಚೆನ್ನಾಗಿ ನೋಡ್ತಾರೋ ಗೊತ್ತಿಲ್ಲ. ಇದನ್ನೆಲ್ಲವನ್ನು ನಾವು ಕಾದು ನೋಡಬೇಕಾಗಿದೆ. ಆದರೆ ಏನೇ ಆಗಲಿ ಮೋನಾಲಿಸ, ಎಲ್ಲಿದ್ದರೂ ನೀನು ಚೆನ್ನಾಗಿರು. ಆದರೆ ಯಾವತ್ತಿಗೂ ಮನೆಯ ಒಂದು ಗುಟ್ಟಿದೆ ಅಲ್ವಾ, ಪರ್ಸನಲ್ ವಿಷಯಗಳಿದೆ ಅಲ್ವಾ, ಎಲ್ಲ ಮನೆಯ ದೋಸೆ ತೂತು ಗೊತ್ತಲ್ವದು. ಹಾಗೆ ಅಂಥ ವಿಷಯಗಳನ್ನು ಇಂಥ ವೈರಲ್ ಹುಡುಗಿ ಹೊರ ಜಗತ್ತಿಗೆ ತಿಳಿಸಬಾರ್ದಿತ್ತು. ಇದು ಬಹಳ ಅನ್ಯಾಯ. ಆಡಿದ ಮಾತು, ಒಡೆದ ಮುತ್ತು, ಇದೆರಡನ್ನೂ ಸರಿಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಬಾಯಿಂದ ಬಿದ್ದ ಮಾತು, ದೂರ ಬಿಸಾಕಿದ ಕಲ್ಲು, ಇದನ್ನು ಕೂಡ ಹಿಂದೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಹಳಷ್ಟು ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು. ನಿನಗೆ ಎಲ್ಲ ರೀತಿಯ ಮೆಚ್ಯೂರಿಟಿ ಇದೆ ನಿನ್ನ ಹತ್ರ. ಯಾಕಂದರೆ ನೀನು 18 ವರ್ಷದ ಹುಡುಗಿ ಅಂತ ಕೇಳಿದಾಗಲೇ ನನಗೆ ಆಶ್ಚರ್ಯವಾಗಿದೆ. ನಾನು ನಿನ್ನ ಮಾತೆಲ್ಲ ಕೇಳಿ 25 ಅಂತ ತಿಳ್ಕೊಂಡಿದ್ದೆ. ಆದರೆ ದೇವ್ರು ನಿನ್ನನ್ನು ಚೆನ್ನಾಗಿ ಇಟ್ಟಿರಲಿ, ಮುಂದಿನ ಜೀವನ ಚೆನ್ನಾಗಿರಲಿ, ಆಯಿತಾ. ಮತ್ತೊಂದು ಹುಡುಗಿನ ಇನ್ಯಾರು ವೈರಲ್ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು. ಅದರಲ್ಲಿ ಆಗೋದು ಕೊನೆಗೆ ಅವರ ಕುಟುಂಬಕ್ಕೆ ಆಗೋದೇ ನಷ್ಟ. ಆಮೇಲೆ ವೈರಲ್ ಮಾಡಿದವರು ಕೂಡ ದುಃಖ ಅನುಭವಿಸಲಿಕ್ಕೆ ಒಂದು ಕಾರಣಕರ್ತರಾಗಿರ್ತಾರೆ. ವೈರಲ್ ಆಗುವಾಗಿದೆ, ತನ್ನಷ್ಟಕ್ಕೆ ಅವರೇ ವೈರಲ್ ಆಗ್ತಾ ಹೋಗಲಿ. ಈಗ ವೈರಲ್ ಆಗಲಿಕ್ಕೆ ನಾನಾ ಪ್ಲ್ಯಾಟ್ಫಾರ್ಮ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಇನ್ನು ಹಲವಾರು ಆ್ಯಪ್ಗಳಿದೆ. ಹಾಗಾಗಿ ಒಬ್ಬರು ಇನ್ನೊಬ್ಬರನ್ನು ವೈರಲ್ ಮಾಡಬೇಕಾದ ಅಗತ್ಯನೇ ಇಲ್ಲ. ಇನ್ನು ಈ ತಪ್ಪನ್ನು ಯಾರು ಮಾಡದಿರಿ.
ಈಗ ಒಂದು ಕುಟುಂಬದ ಅವರ ಯಾವ ರೀತಿ ಇದ್ದರೂ ನಮ್ಗೆ ಗೊತ್ತಿಲ್ಲ, ಆ ಕುಟುಂಬದ ಒಂದು ಗೌರವನೇ ಹಾಳಾಗಿ ಹೋಗಿದೆ. ಒಂದು ಮಗಳು ನಷ್ಟಪಟ್ಟಿದೆ. ಈ ವೈರಲ್ ಮಾಡಿದವರು ಒಳ್ಳೆಯ ರೀತಿಯಲ್ಲಿ ಮಾಡಿರ್ಬೋದು, ಆದರೆ ಅದರ ಮುಂದಿನ ದಾರಿ ಹೀಗಿತ್ತು. ಹಾಗೆಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.